ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧೇಜಮಾಂನಾ ಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೆಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಂದಿನ ಸಂಚಿಕೆಯಲ್ಲಿ ಶ್ರೀರಾಯರ ಮತ್ತೊಂದು ಅಪರೂಪದ ಮಹಿಮೆ ಏನು ಅಂತ ಈಗ ನೋಡೋಣ. ಇದೊಂದು ವಿಶಿಷ್ಟವಾದಂತಹ ಒಂದು ಸಂದರ್ಭ. ಅವರು ಪಂಡರಾಪುರ ಕ್ಷೇತ್ರಕ್ಕೆ ಹೋಗುವಂಥ ಸಂದರ್ಭ. ಪ್ರಯಾಣದಲ್ಲಿ ರಾಯರು ಇರ್ತಾರೆ. ಪಲ್ಲಕ್ಕಿಯ ಒಳಗಡೆ ಕೂತಿದ್ದಾರೆ. ಎಲ್ಲರೂ ಆ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ನಡೀತಾ ಇದ್ದಾರೆ. ರಾಯರ ಜೊತೆಗೆ ಶಿಷ್ಯರು ಎಷ್ಟು ಜನ ಇದ್ದರು? 100 ಕುಟುಂಬಗಳಿದ್ವಂತೆ. ಎಲ್ಲ ಶ್ರೀಪಾದಂಗಳವರ ಜೊತೆಗೆ ತೀರ್ಥಯಾತ್ರೆಗೆ ಅಂತ ಹೊರಟಿದ್ದಾರೆ. ಅದು ವಿಠ್ಠಲನ ದರ್ಶನದ ಹತ್ತಿರಕ್ಕೆ ಬಂದಿದ್ದಾರೆ. ಸಮೀಪದಲ್ಲಿ ಒಂದು ಪ್ರದೇಶ, ಬಹಳ ದಟ್ಟವಾದ ಕಾಡು. ಕಾಡಿನ ಒಳಗಡೆ ಅದು ಮಧ್ಯಾಹ್ನದ ಹೊತ್ತು ಎಲ್ಲರೂ ಇದ್ದಾರೆ. ಮಧ್ಯಾಹ್ನ ಬಹಳ ಹಸಿವೆ ಆಗ್ತಾ ಇದೆ. ಆಚೆ ಈಚೆ ಹುಡುಕ್ತಾರೆ. ತಿನ್ಲಿಕ್ಕೆ ಒಂದು ಹಣ್ಣು ಸಿಗಲ್ಲ. ಬಹಳ ಕಷ್ಟ. ಆದರೆ ಅಂದ್ಕೊಂಡಿರಲಿಲ್ಲ ಯಾತ್ರೆಯ ಸಮಯದಲ್ಲಿ ಇದೇ ಸ್ಥಳಕ್ಕೆ ಬಂದು ನಾವೆಲ್ಲ ಇರ್ತೀವಿ ಈ ಸಮಯದಲ್ಲಿ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ದೇವರ ಸಂಕಲ್ಪ, ಮಧ್ಯಾಹ್ನ ಕಾಲ ಆಗಿದೆ, ಎಲ್ಲರೂ ಕಾಡಿನಲ್ಲಿ ಸಿಗಾಕೊಂಡಿದ್ದಾರೆ. ಸರಿ, ನೀರಿಗೆ ಅಂತ ಹುಡುಕ್ತಾರೆ. ನೀರು ನೋಡಿದ್ರೆ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಬತ್ತಿ ಹೋಗಿದೆ ಎಲ್ಲ. ನದಿಗಳಲ್ಲಿ ನೀರಿಲ್ಲ. ಯಾವುದೇ ಕಲ್ಯಾಣಿ ನೀರನ್ನು ಹೊಂದಿಲ್ಲ. ಎಲ್ಲೂ ನೀರಿಲ್ಲ. ಇಂಥ ಒಂದು ಕಷ್ಟದ ಪರಿಸ್ಥಿತಿ. ಗಿಡ ಮರಗಳೆಲ್ಲ ಒಣಗಿ ಹೋಗಿಬಿಟ್ಟಿದೆಯಂತೆ. ಅಂಥ ಕಷ್ಟವಾದ ಸ್ಥಿತಿಯಲ್ಲಿ 100 ಕುಟುಂಬದ ಜೊತೆಗೆ ರಾಯರು ಇದ್ದಾರೆ. ಆಗ ದಿಢೀರಂತ ಒಬ್ಬರಿಗೆ ಶುರುವಾಯಿತು, ಏನೋ ವೇದನೆ ಶುರುವಾಯಿತು. ಸಾಮಾನ್ಯವಾಗಿ ಹೀಗಾಗತ್ತೆ. ನಾವೇನೋ ಒಂದು ಒಳ್ಳೆಯ ಉದ್ದೇಶದಿಂದ ತೀರ್ಥಯಾತ್ರೆಗೆ ಅಂತ ಹೊರಟಿರ್ತೀವಿ. ಅದೇನೋ ತೀರ್ಥಯಾತ್ರೆಯ ಸಂದರ್ಭದಲ್ಲೇ ಆರೋಗ್ಯ ಕೆಡೋದು, ಎಲ್ಲ ಎಡವಟ್ಟುಗಳು ಆಗಲೇ ಆಗೋದು. ಏನು ಮಾಡೋದು? ಒಳ್ಳೆಯ ಕೆಲಸಕ್ಕೆ ವಿಘ್ನಗಳು ಜಾಸ್ತಿ ಅಂತೆ. ಆ ರೀತಿಯಲ್ಲಿ ಹೋಗ್ತಾ ಇರೋ ಉದ್ದೇಶ ಸರಿ ಇದೆ, ಪವಿತ್ರವಾದ ತೀರ್ಥಕ್ಷೇತ್ರದ ದರ್ಶನಕ್ಕೋಸ್ಕರ. ಜೊತೆಗೆ ಯಾರ ಜೊತೆಗೆ ಹೋಗ್ತಾ ಇರೋದು? ಸಾಕ್ಷಾತ್ ಶ್ರೀ ರಾಯರ ಜೊತೆಗೆ ಹೋಗ್ತಾ ಇರೋದು. ಆದರೆ ಏನೋ ಒಂದು ರೀತಿಯ ವಿಘ್ನಗಳು. ಅದು ಒಬ್ಬ ದ್ವಾರಪಾಲಕ ಇರ್ತಾನೆ ಆ 100 ಕುಟುಂಬದಲ್ಲಿ. ಅವನ ಹೆಂಡತಿಗೆ ಪ್ರಸವ ವೇದನೆ ಬರಲಿಕ್ಕೆ ಪ್ರಾರಂಭ ಆಯಿತು. ಗರ್ಭಿಣಿ ಸ್ತ್ರೀಯವಳು. ಹಾಗಾಗಿ ಮಗು ಹೊರಗೆ ಬರುವಂಥ ಒಂದು ಪ್ರಸಂಗ, ಅದರ ಮುಂಚೆ ಬರುವಂಥ ವೇದನೆ. ಇಂಥ ಕಷ್ಟ ಅನುಭವ. ಅದು ಬೇಸಿಗೆಗಾಲ ಬೇರೆ, ಅದರಲ್ಲೂ ಮಧ್ಯಾಹ್ನ ಹೊತ್ತು. ಸಿಕ್ಕಾಬಟ್ಟೆ ತಾಪ, ಎಲ್ಲೂ ನೀರಿಲ್ಲ. ಒದಾಡ್ತಾ ಇದ್ದಾಳೆ ಆಕೆ. ಗೊಳೋ ಅಂತ ಅಳ್ತಾ ಇದ್ದಾರೆ ಎಲ್ಲರೂ. ಏನು ಮಾಡೋದು ಈ ಸಂದರ್ಭದಲ್ಲಿ?
ಕುಡಿಸ್ಲಿಕ್ಕೆ ನೀರು ಸಿಗ್ತಾ ಇಲ್ಲ. ತಿನ್ನೋದು ಬೇಡ, ಕುಡಿಲಿಕ್ಕೆ ನೀರು ಸಿಕ್ಕಿದ್ರೆ ಸಾಕು. ಸರಿ, ಅವಳ ಗಂಡನನ್ನು ಕರೆದು ಹೀಗಾಗ್ತಾ ಇದೆ ಅಂತ ಎಲ್ಲ ಸ್ತ್ರೀಯರು ಸೇರಿಕೊಂಡು ತಿಳಿಸಿದ್ರು. ತಕ್ಷಣ ಓಡ್ ಬಂದ. ಅವನೆಲ್ಲೋ ದೂರದಲ್ಲಿದ್ದ, ಈಕೆ ಇನ್ನೆಲ್ಲೋ ಇದ್ದಾಳೆ. ಗುರುಗಳು ಹಿಂದಕ್ಕೆ ಇದ್ದಾರೆ. ಎಲ್ಲರೂ ಜನರೆಲ್ಲ ಮುಂದೆ ಹಿಂದೆ ಅನೇಕ ಜನ ಸೇರಿಕೊಂಡು ಹೋಗ್ತಾ ಇರೋವಂಥ ಒಂದು ಗಳಿಗೆ. ಆಗ ಸೀದಾ ಅವನು ಏನು ಮಾಡಬೇಕು ಯೋಚಿಸ್ದ. ಅಲ್ಲಿ ಇಲ್ಲಿ ಅಲ್ಲಾಡ್ದ. ಎಲ್ಲೂ ಕೂಡ ಅವನಿಗೆ ನೀರು ಸಿಗಲಿಲ್ಲ. ಬಹಳ ಒದ್ದಾಡಿದ್ದಾನೆ, ಅಲ್ಲಾಡ್ತಾ ಇದ್ದಾನೆ. ಬಹಳ ಆಚೆ ಈಚೆ ದೇಹ ಕಂಪನ ಆಗ್ತಾ ಇದೆ. ಏನು ಮಾಡಬೇಕು? ಸರಿ, ಸೀದಾ ಹೋದ. ಗುರುಗಳ ಪಾದಾರವಿಂದಕ್ಕೆ ಬಿದ್ದ. ಇನ್ನೇನು ಮಾಡೋದು? ಗುರುಗಳೇ ರಕ್ಷಕರು. ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಬಂದರೂ ಗುರುಗಳನ್ನು ಶರಣಾಗತರನ್ನಾಗಿ ಹೊಂದಿದರೆ ಅವ್ರು ಏನೋ ಒಂದು ದಾರಿ ತೋರಿಸ್ತಾರೆ, ಖಂಡಿತ ತೋರಿಸ್ತಾರೆ. ಆ ರೀತಿ ಇವನು ಹೋಗಿದ್ದಾನೆ, ರಾಯರ ಪಾದಾರವಿಂದಕ್ಕೆ ಬಿದ್ದು ತಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಗುರುದೇವ, ದಯವಿಟ್ಟು ನನ್ನ ರಕ್ಷಣೆ ಮಾಡಿ. ನನ್ನ ಹೆಂಡತಿಗೆ ಪ್ರಸವ ವೇದನೆ ಪ್ರಾರಂಭ ಆಗಿದೆ. ಹೇಗಾದರೂ ಮಾಡಿ ಆ ವೇದನೆ ನಿಲ್ಲಬೇಕು, ಮಗು ಚೆನ್ನಾಗಿ ಹೊರಗೆ ಬರಬೇಕು, ಯಾರಿಗೂ ಅಪಾಯ ಆಗಬಾರ್ದು. ಇಷ್ಟೆಲ್ಲ ಅವನ ಮನಸ್ಸಿನಲ್ಲಿದ್ದದ್ದನ್ನು ಶುರು ಮಾಡ್ದ ಹೇಳಲಿಕ್ಕೆ ಅಂತ. ಗುರುದೇವ, ದಯವಿಟ್ಟು ನನ್ನ ರಕ್ಷಣೆ ಮಾಡಿ ಅಂತ. ಅಷ್ಟೊತ್ತಿಗೆ ರಾಯರು ತಾವು ಹೇಳ್ತಾರೆ, ಏನಾಗಲ್ಲ, ನಮ್ಮ ಶ್ರೀರಾಮಚಂದ್ರ ದೇವರು ಆಕೆಗೆ ಸುಖ ಪ್ರಸವ ಆಗುವಂತೆ ಅನುಗ್ರಹಿಸ್ತಾರೆ. ಏನೂ ಯೋಚನೆ ಮಾಡಬೇಡ, ಒಳ್ಳೆ ಮಗುವನ್ನು ಅವಳು ಹೊಂದುತ್ತಾಳೆ, ಹಾಗೂ ಅವಳ ಪ್ರಾಣಕ್ಕೂ ಯಾವುದೇ ರೀತಿಯ ಅಪಾಯ ಇಲ್ಲ, ಕ್ಷೇಮವಾಗಿ ಇರ್ತಾಳೆ ಅಂತ ಗುರುರಾಯರು ತಾವು ನುಡಿತಾರೆ. ನುಡಿದಿದ್ದೇ ದೊಡ್ಡ ಆಶೀರ್ವಾದ, ಸಾಕಲ್ಲ. ರಾಯರ ಸ್ಮರಣೆ ಮಾಡಿದರೆ ನಮ್ಗೆ ಎಲ್ಲೋ ಇರೋರ್ಗೆ ಅನುಗ್ರಹ ಆಗುತ್ತೆ. ಆ ಕಾಲದಲ್ಲಿ ರಾಯರ ಜೊತೆಗೆ ಹೋಗ್ತಾ ಇದ್ದಾರೆ, ಇನ್ಯಾಕೆ ಹೆದರಿಕೆ? ರಾಯರು ನಗ್ತಾ ನಗ್ತಾ ಆ ದಂಪತಿಗಳಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾರೆ. ಸರಿ, ಮಾತು ಕಿವಿಗೆ ಬಿತ್ತು, ಒಳ್ಳೆ ಮಾತು, ದೊಡ್ಡವರು ಮಾತಾಡಿದರು. ಆದರೆ ಮುಂದೆ ಏನು ನಡೀತು ಅದಕ್ಕೊಂದು ವ್ಯವಸ್ಥೆ ಆಗಬೇಕಲ್ಲ. ಸಿಕ್ಕಾಬಟ್ಟೆ ತಾಪ, ಮಗು ಬೇರೆ ಹೊರಗಡೆ ಬರಬೇಕಾಗಿದೆ. ಎಂಥ ಕಷ್ಟದ ಪರಿಸ್ಥಿತಿ. ರಾಯರು ಒಂದು ಮಾತನ್ನು ಹೇಳಿದ್ರೆ ಸಾಕ, ಎಲ್ಲ ವ್ಯವಸ್ಥೆಯನ್ನು ಅವ್ರು ಮಾಡಿದರಂತೆ. ಆ ಕಾಲದಲ್ಲಿ ಯಾವ ರೀತಿ ವ್ಯವಸ್ಥೆ ಆಯಿತು ಅನ್ನೋದನ್ನು ಗಮನಿಸಬೇಕು. ಬಹಳ ಚೆನ್ನಾಗಿ ಘಟನೆಯನ್ನು, ರಾಯರ ಮಹಿಮೆಯನ್ನಾಗಿ ನಾವು ನೋಡ್ಬೋದು. ಅವರು ಸೀದಾ ಹೋಗ್ತಾರೆ ರಾಯರು. ಇವನಿಗೆ ಒಂದು ಆಶ್ವಾಸನೆ ಕೊಟ್ಟು, ನೀ ಹೆದರ್ಕೊಂಬೇಡ, ನಿನ್ನ ಹೆಂಡತಿಗೆ ಏನಾಗಲ್ಲ, ಮಗುಗೂ ಏನಾಗಲ್ಲ, ಇಬ್ಬರು ಕ್ಷೇಮವಾಗಿರ್ತಾರೆ ಅಂತ ಹೇಳಿ ಮುಂದಕ್ಕೆ ಹೋದ್ರಲ್ಲ. ಹೋದಾದ ಮೇಲೆ ಸೀದಾ ಆಕೆಯ ಬಳಿ ಹೋಗ್ತಾರೆ. ಪಲ್ಲಕ್ಕಿಯಿಂದ ಹಿಡಿದು ತಾವು ನಡೆದುಕೊಂಡು ಹೋಗಿ ಅಲ್ಲಿ ದೂರದಲ್ಲಿದ್ದ ಆಕೆಯನ್ನು ನೋಡಿ ಹೇಳ್ತಾರೆ, ಹೆದರಬೇಡ ಅಮ್ಮ, ಯಾಕೆ ಹೆದರ್ತೀಯ? ಭಗವಂತ ಇದ್ದಾನೆ, ದೇವರ ಅನುಗ್ರಹ ನಿನ್ನ ಮೇಲೆ ವಿಶೇಷವಾಗಿ ಇದೆ ಅಂಥೇಳಿ ತಮ್ಮ ಕೈಯಲ್ಲಿದ್ದ ಕಮಂಡಲು ಏನಿದೆ ಅದನ್ನು ಮುಟ್ಟುತ್ತಾರೆ. ಬಲಗೈಯಿಂದ ಮುಟ್ಟಿಕೊಂಡು ಅಭಿಮಂತ್ರಣ ಮಾಡ್ತಾರೆ. ಆ ಜಪ ಏನು ಮಾಡಿದ್ರು ಅದು ರಾಯರಿಗೆ ಗೊತ್ತು. ಅಂತೂ ಆ ನೀರನ್ನು ಮುಟ್ಟಿಕೊಂಡು ರಾಯರು ಮಂತ್ರ ಜಪದಲ್ಲಿ ತೊಡಗಿದ್ದಾರೆ. ಇಂಥ ತೊಡಗಿರೋ ಸಂದರ್ಭದಲ್ಲಿ ಎಲ್ಲರೂ ಗಮನಿಸ್ತಾ ಇದ್ದಾರೆ, ಏನಾಗತ್ತೀಗ ಅಂತ. ಏನಿಲ್ಲ, ಕೈನಲ್ಲಿ ಆ ಕಮಂಡಲುವಿನಿಂದ ನೀರನ್ನು ತಗೊಂಡು ಆಕೆಗೆ ಪ್ರೋಕ್ಷಣೆಯನ್ನು ಮಾಡಬೇಕು ಅಂತ ಎಲ್ಲರೂ ನೋಡ್ತಾ ಇದ್ದಾರೆ, ಏನು ಮಾಡ್ತಾರೆ ಅಂತ. ವಾಸ್ತವಿಕವಾಗಿ ಪ್ರೋಕ್ಷಣೆ ಮಾಡಿದರೆ ಪ್ರಸವ ವೇದನೆ ಹೋಗಬೇಕು ಅಂದರೆ ಒಳ್ಳೆ ಕಥೆ ಆಯ್ತಲ್ಲ. ಪ್ರಸವ ವೇದನೆ ಆದರೆ ಮಗು ಹೊರಗೆ ಬರ್ತಾ ಇರೋ ಸೂಚನೆ ಅದು. ಹಾಗೆ ಪ್ರಸವ ವೇದನೆಯನ್ನು ಹೋಗಿಸಿದ್ರ? ಇಲ್ಲ. ಕೈಯಲ್ಲಿದ್ದ ಆ ಕಮಂಡಲುವಿನಲ್ಲಿ ಏನು ನೀರಿತ್ತು, ಆ ಚೂರು ನೀರು ಅವರ ಕಮಂಡಲುವಿನಲ್ಲಿ ಧಾರಾಕಾರವಾಗಿ ಹೊರಗೆ ಬರಲಿಕ್ಕೆ ಶುರುವಾಯಿತಂತೆ. ಅದೇನಾಯಿತು, ಇವಳ ನೆಪದಲ್ಲಿ ಅಲ್ಲಿ ನೆರೆದಿದ್ದ ಸಮಸ್ತ ಕುಟುಂಬದ ಜನರಿಗೂ ಕೂಡ ಗಂಗೆಯನ್ನೇ ಹರಿಸ್ಬಿಟ್ರಂತೆ, ಎಲ್ರಿಗೂ ಕೂಡ. ಅಂದರೆ ಅರ್ಥ, ಧಾರಾಕಾರವಾಗಿ ನೀರು ಉಗ್ತಾ ಇದೆ. ಗೊತ್ತಾಯಿತು, ಭಾಗೀರಥಿ ದರ್ಶನ ಆಗ್ತಾ ಇದೆ. ಒಳ್ಳೆ ಬಿಳಿ ಬಿಳಿ ಬಣ್ಣದ ಭಾಗೀರಥಿ, ಅದರ ಒಂದೊಂದು ನೀರಿನ ಆ ಕಣಗಳು ಅಕ್ಷಯ ಪಾತ್ರೆ ಥರ ಅನ್ನಿಸ್ತಾ ಇದೆ, ಅಕ್ಷಯ ಕಮಂಡಲು ಅದು. ಏನು ಬರ್ತಾ ಇದೆ. ಆಗ ರಾಯರು ಆ ಪಲ್ಲಕ್ಕಿ ಹತ್ತ ಇರಲಿಲ್ಲ. ಆಗ ಇವಳು ಮಾತಾಡಿಸಿದ್ರಲ್ಲ, ಮಾತಾಡಿಸಿ ನದಿ ತೀರದಲ್ಲಿದ್ದಾರೆ.
ಯಾಕೆ ಅಂದರೆ ಜೋರಾಗಿ ನೀರು ಬಂದರೆ ಮತ್ತೆ ಇಲ್ಲೂ ಕಷ್ಟ. ಹಾಗಾಗಿ ಅಲ್ಲಿ ಅಭಿಮಂತ್ರಣ ಮಾಡಿ ಆ ನೀರನ್ನು ಸಂಗ್ರಹವನ್ನು ಎಲ್ಲರೂ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು. ಒಬ್ಬೊಬ್ಬರೇ ತಮ್ಮ ತಂಬಿಗಳು ಅದು ಇದು ಎಲ್ಲ ತೊಗೊಂಬರ್ತಾ ಇದ್ದಾರೆ. ತೊಗೊಂಬಂದು ಪೂರ್ತಿ ಸಂಗ್ರಹವನ್ನು ಮಾಡ್ಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ. ತಕ್ಷಣ ಆ ಮಹಿಳೆಗೆ ಹೋಗಿ ಅದನ್ನು ಕೊಡಿ ನೀರನ್ನು ಅಂತ ಹೇಳಿದ ಕೂಡಲೇ ನೀರನ್ನು ಹೋಗಿ ಆ ಮಹಿಳೆ ಯಾರು ಪ್ರಸವ ವೇದನೆಯಲ್ಲಿ ಇದ್ದಾಳೆ ಅಂತ ಆ ಮಹಿಳೆಗೆ ನೀರನ್ನು ಕುಡಿಸ್ತಾರೆ. ಅವಳಿಗೆ ಆಹಾರವನ್ನು ತಿನ್ನಿಸ್ಬೇಕು. ಅಷ್ಟೊತ್ತಿಗೆ ರಾಯರು ಇನ್ನೊಂದು ಮಹಿಮೆಯನ್ನು ತೋರಿಸ್ತಾರೆ. ಏನು ಮಹಿಮೆಯನ್ನು ತೋರಿಸಿದ್ರು ಅಂದರೆ, ಒಂದು ತಕ್ಷಣ ನೀರನ್ನು ಸೃಷ್ಟಿ ಮಾಡಿದ್ದು. ಅವರು ಕಮಂಡಲುವಿನಿಂದ ಗಂಗೆ ಹರಿತಾ ಇದ್ದಾಳೆ ಅಂದರೆ ಎಂಥ ಮಹಾನುಭಾವರು. ಗಂಗೆಯನ್ನು ಕರೆದ್ರು, ಗಂಗೆ ಬಂದಳು ಅಂದರೆ ಎಂಥ ದೊಡ್ಡ ವಿಷಯ ಇದು. ಎಲ್ಲರಿಗೂ ಆಶ್ಚರ್ಯ. ಗಂಗೆ ಎಲ್ಲೋ ಇದ್ದಾಳೆ, ನಾವು ತೀರ್ಥಕ್ಷೇತ್ರಕ್ಕೆ ಮಹನೀಯರ ಜೊತೆ ಹೋಗಬೇಕು ಅಂತ ಅಂದ್ಕೊಂಡು ಬಂದ್ವಿ. ಮಹನೀಯರು ಇಲ್ಲೇ ತಮ್ಮ ಕಮಂಡಲುವಿನಲ್ಲಿ ಗಂಗೆಯನ್ನೇ ತೋರಿಸಿದ್ರಲ್ಲ, ಎಂಥ ಮಹಾನುಭಾವರು ರಾಹಿರು ಅಂತ ಎಲ್ರಿಗೂ ಆಶ್ಚರ್ಯ. ಆ ಮಹಿಳೆಗಂತೂ ಅಮೃತ ಸಿಕ್ಕದಾಗಾಯಿತು ಆ ಸಂದರ್ಭದಲ್ಲಿ. ಈ ಕಡೆ ಪ್ರಸವ ವೇದನೆ, ನೀರಿಲ್ಲ, ಈ ಕಡೆ ಬಹಳ ತಾಪ. ಈ ಸಂದರ್ಭದಲ್ಲಿ ಅವಳಿಗೆ ಆ ನೀರು ಸಿಕ್ತು ಅಂದರೆ ಅದು ಅಮೃತಕ್ಕೆ ಸಮಾನ. ಎಲ್ಲರೂ ಕೂಡ ಸಡಗರದಿಂದ ನನಗೆ ಬೇಕು ನೀರು, ನನಗೆ ಬೇಕು ಅಂತ. ಆದರೆ ಯಾರು ಯೋಚಿಸ್ಬೇಡಿ, ಒಂದೊಂದು ನಿಮಿಷದಲ್ಲ ಎಷ್ಟು ಬೇಗ ತುಂಬ್ತಾ ಇತ್ತು ನೀರು ಅಂದರೆ ಅಷ್ಟು ಫೋರ್ಸು. ಕಮಂಡಲದಿಂದ ಸಾಕ್ಷಾತ್ ನೀರು ಬರ್ತಾನೆ ಇದೆ, ಹೊರಗೆ ಚುಮುಕ್ತಾ ಇದೆ, ಧುಮುಕ್ತಾ ಇದೆ ನೀರು ಎಲ್ಲ ಹೊರಗಡೆ ಬಂದು. ಕ್ಷಣಾರ್ಧದಲ್ಲಿ ಎಲ್ಲ ನೀರನ್ನು ಕುಡಿದು ತೃಪ್ತಿಯನ್ನು ಪಟ್ಟಿದ್ದಾರೆ. ಯಾಕೆಂದರೆ ಅಷ್ಟು ನೀರು ಎಲ್ಲರಿಗೂ ಕೂಡ ಸಿಕ್ಕಿದೆ. ಅದೊಂದು ಅಚಿಂತ್ಯ, ಅದನ್ನು ಯೋಚಿಸಲಿಕ್ಕೂ ನಮಗಾಗಲ್ಲ. ನಾವು ಕಣ್ಣಾರೆ ನೋಡಲಿಕ್ಕಂತೂ ಸಾಧ್ಯ ಆಗಲಿಲ್ಲ. ಕೇಳಾದರೂ ಕೇಳಿ ನಾವು ಆ ರಾಯರ ದಿವ್ಯವಾದ ಈ ಮಹಿಮೆಯನ್ನು ಆಲಿಸಬೇಕು. ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಆಕೆಗೆ ಬಿಸಿಲಿನ ತಾಪ, ಜೋರಾಗಿ ಮೇಲಿಂದ ಬಿಸಿಲು ಶಾಖ ಅದು ಬೀಳ್ತಾ ಇದೆ. ಹೇಗೆ ಪಾಪ ಆಕೆ ತಡಿತಾಳೆ? ನೀರೇನೋ ಕುಡಿದ್ಲು, ನೀರನ್ನು ಬಾಯಾರಿಕೆ ಹೋಯಿತು. ಆದರೆ ಆ ವೇದನೆ, ಈ ಪ್ರಸವ ವೇದನೆ ಜೊತೆಗೆ ಮೇಲಿನ ವೇದನೆ ಬೇರೆ. ಜೋರಾಗಿ ಆ ಕಿರಣಗಳ ತಾಪ ಅನ್ನೋದು ನಿರಂತರವಾಗಿ ಬೀಳ್ತಾ ಇದೆ. ಅದಕ್ಕೆ ರಾಯರು ಏನು ಮಾಡಿದ್ರು ಅಂದರೆ, ತಾವು ಹೊದ್ದ ಶಾಟಿಕೆ ಏನಿತ್ತು ಅಂದರೆ ಮೇಲಿನ ವಸ್ತ್ರ, ಅದನ್ನು ಕೈಯಲ್ಲಿ ತಗೊಂಡು ಮೇಲೆ ಆಕಾಶಕ್ಕೆ ಹಿಂಗೆ ಹಾಕಿದ್ರಂತೆ. ಹಾಕಿದ ಕೂಡಲೇ ಚೌಕಾಕಾರವಾಗಿ ವಿಸ್ತೃತವಾಗಿ ಅದು ಆಯ್ತಂತೆ. ಅಗಲ ಆಗೋಯ್ತು ಆ ವಸ್ತ್ರ. ಎಷ್ಟು ಚೆನ್ನಾಗಿ ಅಗಲ ಆಯಿತು ಅಂದರೆ, ಆಕೆ ಮೇಲೆ ಆ ಬಿಸಿಲಿನ ತಾಪ ಆಗಬಾರ್ದು. ಆ ರೀತಿ ಒಂದು ವಸ್ತ್ರವನ್ನು ಆಕಾಶಕ್ಕೆ ಹಾಕಿದರು. ಹಾಕಿದ ಕೂಡಲೇ ಅದು ಅಗಲ ಆಯಿತು. ಅಗಲಾಗಿ ಚೌಕಾಕಾರವಾಗಿ ಅದು ಆಕಾಶದಲ್ಲೇ ನಿಂತ್ಕೊಳ್ತಂತೆ. ಎಲ್ರಿಗೂ ಆಶ್ಚರ್ಯ. ಆಕಾಶದಲ್ಲಿ ತಮ್ಮ ವಸ್ತ್ರವನ್ನು ಹಾಕಿದ್ದಾರೆ. ತಮ್ಮ ವಸ್ತ್ರದಿಂದ ರಕ್ಷಣೆಯನ್ನು ನೀಡಿದರು. ಬಿಸಿಲಿನ ತಾಪ ಆಕೆಗೆ ಆಗಬಾರ್ದು. ಪ್ರಸವ ವೇದನೆಯಲ್ಲಿ ಇದ್ದಾಳೆ ಆಕೆ. ಮಗುವು ಕ್ಷೇಮವಾಗಿ ಹೊರಗೆ ಬರಬೇಕು. ಆಗ ಬಹಳ ಆಶ್ಚರ್ಯ ಅಂತೆ ಎಲ್ರಿಗೂ. ರಾಯರ ಈ ಒಂದು ನೀರಿನ ಘಟನೆ ಆದರೆ ಅದೇ ಗಾಬರಿ ಆಗ್ತಾ ಇದೆ. ಅಷ್ಟರಲ್ಲಿ ಇನ್ನೊಂದು ಮಹಿಮೆ. ದೇವರ ಪ್ರಾರ್ಥನೆಯನ್ನು ಮಾಡಿ ಆ ಕಡೆ ಹಾಕಿದ್ದಾರೆ. ಅದೇನೆಂದರೆ, ರಾಮಚಂದ್ರನ ಆರಾಧಕರು ರಾಯರು. ರಾಮ ಅಹಲ್ಯೋದ್ಧಾರವನ್ನು ಮಾಡಿದ. ಸ್ತ್ರೀಗೆ ಉದ್ಧಾರವನ್ನು ಮಾಡೋನು ರಾಮ. ಎಂಥ ಕಷ್ಟ ಇಲ್ಲಿ ಉದ್ಧಾರ ಮಾಡುತ್ತಾನೆ. ಹಾಗೆ ಇಲ್ಲಿ ಆ ರಾಮಚಂದ್ರನ ಆರಾಧಕರಾದ ರಾಯರು ಕರೆದ್ರೆ ಬರದೇ ಇರ್ತಾನೆ. ರಾಮನ ಅನುಗ್ರಹದಿಂದ ಆ ವಸ್ತ್ರ ಹಾಗೇ ಇತ್ತು ಆಕಾಶದಲ್ಲಿ. ನಂತರ ಎಲ್ಲ ಸ್ತ್ರೀಯರಿಗೆ ಇತರರಿಗೆ ಹೇಳಿದರು ರಾಯರು, ಹೋಗಿ ಆಕೆಯ ಪೋಷಣೆಯನ್ನು ಮಾಡಬೇಕು ಅಂತ. ಸರಿ, ಆ ನಿಟ್ಟಿನಲ್ಲಿ ಎಲ್ಲರೂ ಹೋದರು. ವಾಪಸ್ಸು ತಾವು ಪಲ್ಲಕ್ಕಿಗೆ ಬಂದು ಕೂತರು. 2 ನಿಮಿಷದಲ್ಲಿ ಸುದ್ದಿ ಬಂತು, ಸುಖಪ್ರಸವ ಆಗಿದೆ, ತಾಯಿಗೂ ಏನೂ ತೊಂದರೆ ಇಲ್ಲ, ಮಗುವಿಗೂ ಏನೂ ತೊಂದರೆ ಇಲ್ಲ ಅಂತ ಸುದ್ದಿ ಮುಟ್ಟಿತು. ಮುಟ್ಟಿದ ಕೂಡಲೇ ಎಂಥ ಆನಂದ ಆಯಿತು ಅವನಿಗೆ ಅಂದರೆ, ಆ ಬಂದ ದ್ವಾರಪಾಲಕನಿಗೆ, ನಾನು ಒಂದು ವೇಳೆ ನಾನೊಬ್ಬನೇ ತೀರ್ಥಯಾತ್ರೆಗೆ ಬಂದಿದ್ದರೆ ಏನು ಕಥೆ ಆಗ್ತಾಯಿತ್ತು, ಯಾರು ನಂಗೆ ರಕ್ಷಣೆ ಮಾಡ್ತಾಯಿದ್ರು. ಅದಕ್ಕೆ ದೊಡ್ಡವರ ಜೊತೆಗೆ ಯಾತ್ರೆಗೆ ಹೋದರೆ ಅವರು ಕೊಟ್ಟಂತಹ ಮಂತ್ರಾಕ್ಷತೆಯ ಬಲನೋ ಅಥವಾ ಇನ್ಯಾವುದೋ ಥರ ಅವ್ರು ನೋಡ್ಕೊಳ್ತಾರೆ. ನಮ್ಮ ಜವಾಬ್ದಾರಿಯನ್ನು ಅವ್ರು ಹೊತ್ಕೊಳ್ತಾರೆ. ಯಾಕೆಂದರೆ ದೇವರನ್ನು ಹೊತ್ಕೊಂಡವರು, ಗುರುಗಳನ್ನು ಹೊತ್ಕೊಂಡಂತಹ ಮಹಾನುಭಾವರಾಗಿರ್ತಾರೆ ಯತಿಗಳು. ಆ ಯತಿಗಳ ಜೊತೆಗೆ ಯಾತ್ರೆಗೆ ಹೋದಾಗ ಎಲ್ಲ ರೀತಿಯ ವ್ಯವಸ್ಥೆ ಆಗಿರುತ್ತೆ. ಒಂದು, ಅದರ ಜೊತೆಗೆ ಅವರ ಅನುಗ್ರಹ ಮುಖ್ಯ. ಈಗಿನ ಕಾಲದಲ್ಲಿ ನಾವು ನೋಡ್ತೀವಿ, ಯತಿಗಳ ಜೊತೆಗೆ ಅನೇಕರು ತೀರ್ಥಯಾತ್ರೆಗೆ ಹೋಗ್ತಾರೆ. ಎಲ್ಲ ಥರದ ವ್ಯವಸ್ಥೆಯನ್ನು ಅವರು ಮಾಡುತ್ತಾರೆ. ದೊಡ್ಡವ್ರ ಜೊತೆ ಹೋದಾಗ ಅದೊಂದು. ಆದರೆ ಆಧ್ಯಾತ್ಮಿಕ ವ್ಯವಸ್ಥೆ ಅಂದರೆ ವಿಘ್ನಗಳಾಗದೇನೆ ಸುಗಮವಾಗಿ
ಯಾವ ಕ್ಷೇತ್ರಕ್ಕೆ ಹೋಗಿರ್ತೀವಿ ಅಲ್ಲಿ ಹೋಗಿ ವಾಪಸ್ಸು ನಮ್ಮ ಮನೆಗೆ ಬರೋವರೆಗೂ ಕ್ಷೇಮವಾಗಿ ನಾವು ಆ ಪ್ರಯಾಣವನ್ನು ಮಾಡಬಹುದು. ಹೀಗೆ ರಾಯರು ಆ ಸ್ತ್ರೀಗೆ ಮಾಡಿದ ದಿವ್ಯ ಅನುಗ್ರಹ ಏನಿದೆಯಲ್ಲ, ದೊಡ್ಡ ಅನುಗ್ರಹ. ನಮಗೂ ತಾಪ ಆಗ್ತಾ ಇದೆ, ನಮಗೂ ಆ ಥರ ಒಂದು ಕಾವಿ ಶಾಟಿ ಮೇಲೆ ಹಾಕಿ ನಮ್ಮನ್ನು ರಕ್ಷಣೆ ಮಾಡಿ ನಾವು ಕೇಳಬೇಕು. ನಮಗೆ ಎಲ್ಲರಿಗೂ ಕೂಡ ಪ್ರಸವ ವೇದನೆ ಅಂತಲ್ಲ, ಆದರೆ ಕಷ್ಟಗಳು, ಆ ವೇದನೆ ಹೇಗೆ ಅಂದರೆ ಆ ಪ್ರಸವ ವೇದನೆಗಿಂತ ಜಾಸ್ತಿ ಅನ್ನೋ ಥರ. ಒಂದು ಎಡವಟ್ಟಾಗತ್ತೆ, ಇನ್ನೊಂದು ಎಡವಟ್ಟಾಗತ್ತೆ, ಜೀವನದಲ್ಲಿ ಎಡವಟ್ಟು ಮೇಲೆ ಎಡವಟ್ಟು. ಈ ಥರದ ಸ್ಥಿತಿ ಇದ್ದಾಗ ಈ ಕಷ್ಟಗಳಿಂದ ಪಾರಾಗೋದು ಹೇಗೆ ಅಂದಾಗ ಗುರುರಾಯರನ್ನು ನೆನಪಿಸ್ಕೊಳ್ಳಿ. ಅವರು ತಮ್ಮ ಕಾವಿಶಾಟಿಯಿಂದ ಆ ಮಹಿಳೆಯ ರಕ್ಷಣೆನ ಮಾಡಿದರು. ನಿಮಗೆ ಕಷ್ಟ ಇತ್ತಾ, ಬಾಯಾರಿದಿರ, ನೀರನ್ನು ತಲುಪಿಸ್ತಾರೆ. ಏನು ಬೇಕೋ ಅದನ್ನು ವ್ಯವಸ್ಥೆ ಗುರುರಾಯರು ಮಾಡಿಕೊಡ್ತಾರೆ. ಆಮೇಲೆ ಆಶೀರ್ವಾದ ಮಾಡಿ ತಾವು ಮುಂದೆ ಪ್ರಯಾಣ ಬೆಳೆಸಿದ್ರು. ನಂತರ ಆ ಮಗುವನ್ನು ಆ ದ್ವಾರಪಾಲಕ ತಾನು ನೋಡಿ ಸಂತೋಷಪಟ್ಟು ತಾನು ಕೂಡ ಪ್ರಯಾಣವನ್ನು ಮುಂದಕ್ಕೆ ಬೆಳೆಸ್ತಾನೆ. ಹೀಗೆ ಈ ಸುಖಾಂತ್ಯವಾಗಿ ಈ ತೀರ್ಥಯಾತ್ರೆ ಮೂಡಿತು ಅಂತ ಈ ರಾಯರ ದಿವ್ಯವಾದ ಮಹಿಮೆಯನ್ನು ಈ ಕಥೆಯ ಮುಖಾಂತರ ನಾವೆಲ್ಲರೂ ತಿಳ್ಕೊಂಡ್ವಿ. ಇಂಥ ಗುರುರಾಯರನ್ನು ನಾವು ಹಿಡಿದ್ರೆ ಎಂಥ ಕಾಲದಲ್ಲೂ ಕೂಡ, ಕಷ್ಟಕಾಲದಲ್ಲಿ ಸ್ತ್ರೀಯರಿಗಾಗ್ಬೋದು, ಸಕಲರಿಗಾಗ್ಬೋದು, ಪುರುಷರಿಗೆ ಎಲ್ಲರಿಗೂ ಕೂಡ ಅವರು ಅನುಗ್ರಹ ಮಾಡಿದ್ದನ್ನು ಸ್ಮರಣೆ ಮಾಡ್ತಾ ಇದ್ದರೆ ವಿಶೇಷವಾಗಿ ಯಾವುದೋ ಒಂದು ರೀತಿಯಲ್ಲಿ ರಾಯರು ನಮ್ಮೆಲ್ಲರಿಗೂ ವಿಶೇಷ ಅನುಗ್ರಹವನ್ನು ಮಾಡ್ತಾರೆ ಅಂತ ತಿಳಿಸ್ತಾ, ಇಂಥ ಅಪೂರ್ವವಾದ ಗುರುರಾಯರ ಮಹಿಮೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ವಿಶೇಷವಾಗಿ ರಾಯರ ಅನುಗ್ರಹವನ್ನು ಬಯಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.